ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಅವರಿಗೋಸ್ಕರನೇ ಈ ವಿಡಿಯೋ. ಅದು ಎಲ್ಲಿಗೆ ಅನ್ಕೊಂಡಿದೀರಾ? ನಾವು ನೀವೆಲ್ಲ ತುಂಬಾ ಇಷ್ಟಪಡುವಂತ ಜಾಗ ಚಿಕ್ಕಮಗಳೂರು. ಹೌದಾ, ಚಿಕ್ಕಮಗಳೂರಿಗೆ ಒಂದೇ ದಿನದಲ್ಲಿ ಹೋಗಿ ಬರ್ಬೋದಾ ಅಂತ ಕೇಳ್ತಿರೋರ್ಗೋಸ್ಕರನೇ ಈ ವಿಡಿಯೋ. ಒಂದ್ ದಿನದಲ್ಲಿ ಚಿಕ್ಕಮಗಳೂರಲ್ಲಿ ಯಾವೆಲ್ಲ ಪ್ಲೇಸ್ ನೋಡ್ಬೋದು ಅಂತ ನಾನ್ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಬೆಳಗಿನ ಜಾವ 5 ಗಂಟೆಗೆ ನೀವು ಬೆಂಗಳೂರನ್ನ ಬಿಟ್ರೆ ಸಾಕು. ಚಿಕ್ಕಮಗಳೂರಲ್ವಾ ತುಂಬಾ ದೂರ ಇರುತ್ತೆ ಅಂತ ಹೇಳಿ ಮಧ್ಯರಾತ್ರಿ ಎಲ್ಲ ಬಿಡೋ ಅವಶ್ಯಕತೆನೇ ಇಲ್ಲ. ಚಿಕ್ಕಮಗಳೂರಿಂದ ಇನ್ನ ಸ್ವಲ್ಪ ದೂರ ಬಂದು ನಾವು ಹೋಗಿದ್ ಫಸ್ಟ್ ಪ್ಲೇಸ್ ಚಿಕ್ಕಮಗಳ ಸಿರಿಮನೆ. ಯಾವ್ದಾದ್ರು ಪೂಜೆ ಮಾಡ್ಬೇಕು ಅಂದ್ರೆ ಗಣೇಶಗೆ ಹೇಗ್ ನಾವೆಲ್ಲ ಪೂಜೆ ಮಾಡ್ತೀವಿ, ಚಿಕ್ಕಮಗಳೂರ್ ಬಂದವರೆಲ್ಲ ಈ ಸಿರಿಮನೆ ನೋಡಕ್ಕೆ ಬಂದೇ ಬರ್ತಾರೆ. ಇದ್ರ ಹಿಂದೆ ಒಂದ್ ರೆಸಾರ್ಟ್ ಇದೆ. ಈ ರೆಸಾರ್ಟ್ ಅವರು ಈ ಬ್ಯೂಟಿಫುಲ್ ಸ್ಕಲ್ಪ್ಚರ್ ಮಾಡಿರೋದಕ್ಕೆ ಎಲ್ಲಾರು ಬಂದು ಫೋಟೋ ತೆಗೆಸ್ಕೊಳ್ಳೋದು ರೂಢಿ. ಇದ್ರಲ್ಲಿ ಎಂಟ್ರಿ ಫೀಸ್ ಅಂತ ಏನೂ ಇರಲ್ಲ. ಸೊ ನೀವ್ ಆರಾಮಾಗಿ ಹೋಗಿ ಫೋಟೋಸ್ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ ಬರ್ಬೋದು. ಅವೇನ್ ಸುಮ್ನೆ ಬರ್ತೀವ, ನಾವು ಒಂದಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡ್ ಬಂದ್ವಿ. ಇಲ್ಲಿ ಮಕ್ಕಳಾಟ ಆಡಕ್ಕೆ ಪ್ಲೇ ಗ್ರೌಂಡ್ ಹಾಗೂ ಕಾಫಿ ಪೌಡರ್, ಟೀ ಪೌಡರ್ ಹಾಗೂ ಚಿಕ್ಕಮಗಳೂರು ಚಾಕ್ಲೇಟ್ಸ್ ಅದು ಇದು ತಗೊಳಕ್ಕೆ ಸಮ್ ಸ್ಟಾಲ್ ಸಹ ಅವೈಲಬಲ್ ಇದೆ. ಆದ್ರೂ ಏನ್ ಚೆನ್ನಾಗಿ ಮಾಡಿದಾರಲ್ಲ. ಇದನ್ನ ನೋಡ್ಕೊಂಡು ಹಾಗೆ ಬಾತುಕೋಳಿಗಳಿಗೆ ಬಾಯಿ ಹೇಳಿ ನಾವಲ್ಲಿಂದ ಹೊರಟ್ವಿ. ಮಂಗಳಮ್ಮ ಏನಾದ್ರೂ ಮಾತಾಡಿ ಅಲ್ಲ. ಏನ್ ಮಾತಾಡೋದು? ಕಾಫಿ ಆಯ್ತಾ? ನಾಷ್ಟ ಮಾಡಿದ್ರ? ಸಿರಿಮಗಳ ಮನೆ ರಿವ್ಯೂ ಕೊಡಿ ಮಂಗಳಮ್ಮ. ರಿವ್ಯೂ ಫಸ್ಟ್ ಭೂಮಿಯವ್ರು ಕೊಟ್ರೆ ಅದ್ರ ಮೇಲೆ ನಾವು ಕೊಡ್ತೀವಿ. ಯಾಕೆ ಅಂತಂದ್ರೆ ಅಲ್ಲೇನಿಲ್ಲ, ಜಸ್ಟ್ ಫೋಟೋ ತಗೊಂಡು ಕಿಡ್ಸ್ಗೆ ಆಟ ಆಡೋದಿತ್ತು. 6 ವರ್ಷದ ಕೆಳಗಿನ ಮಕ್ಳಿಗೆ ಮಾತ್ರ ಆಟ ಆಡೋದಿದೆ. ಒಂದಿನ ಆಗಿದ್ರೆ ಇಲ್ಲ ಮಂಗಳಮ್ಮ, ಆಟ ಆಡಂಗಿಲ್ಲ. ಫೋಟೋಗೋಸ್ಕರ ಹೋದ್ವಿ ಅಂದ್ರೂ ತಪ್ಪಾಗಿಲ್ಲ. ಆರ್ದು ನೋ ಎಂಟ್ರಿ, ರೆಸಲ್ಟ್ ಅದ್ರ ಬ್ಯಾಕ್ ಸೈಡ್ ಇರೋದ್ರಿಂದ ಜಸ್ಟ್ ಫೋಟೋ ಶೂಟ್ ಅಷ್ಟೇ ಆಗಿದೆ. ಬರೋರಿಗೆ ಬನ್ನಿ ಅಂತ ಹೇಳದ, ಬೇಡ ಅಂತ ಹೇಳದ? ಬರೋರಿಗೆ ಬನ್ನಿ, ಬಟ್ ಬರೋದ ಬೇಡವಾ? ಬಂದ್ರೆ ಬನ್ನಿ, ಬರ್ತಾ ಇದ್ರೆ ಇರಿ. ಸಿರಿಮಗಳ ಮನೆ ನೋಡ್ಕೊಂಡು ನಾವು ಹೋಗ್ತಾ ಇರೋದು ಮುಳ್ಳಯ್ಯನಗಿರಿ ಮತ್ತೆ ಸೀತಾಳಯ್ಯನಗಿರಿ ನೋಡೋಣ ಅಂತ. ಇದಕ್ಕೆ ಹೋಗ್ಬೇಕು ಅಂದ್ರೆ 20 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಹಾಗೂ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿ ಅವರು ಬಿಡ್ತಾರೆ. ಇವಾಗ ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದೀವಿ. ಮುಳ್ಳಯ್ಯನಗಿರಿಲಿ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 20 ರೂಪೀಸ್. ಮತ್ತೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಎಲ್ಲ ಇತ್ತು ಅಂತಂದ್ರೆ ಅಲ್ಲೇ ಬಿಸಾಡ್ಬೇಕು. ನೀವು ಬಿಸಾಕ್ಬೇಕು ಅಂತಂದ್ರೆ ನಾವು ಬಿಸಾಕಿಲ್ಲ ಅಂದ್ರೆ ಅವ್ರು ಬಂದು ಚೆಕ್ ಮಾಡಿ ನಮ್ಮನ್ನ ಬಿಸಾಕಿಸ್ತಾರೆ ಡಸ್ಟ್ಬಿನ್ಗೆ. ಮುಳ್ಳಯ್ಯನಗಿರಿ ಹೋಗ್ತಿದೀವಿ, ನೋಡ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಮೀಟ್ ಆಗ್ತೀವಿ. ಓಕೆ, ಬಾಯ್ ಬಾಯ್. ಹೋಗೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿ ತುಂಬಾ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಾಗೆ ಅನ್ಸ್ತಾ ಇತ್ತು. ಇನ್ ಮುಳ್ಳಯ್ಯನಗಿರಿ ನೋಡಕ್ ಹೇಗಿರುತ್ತೆ ಅಂತ ಕಾಯ್ತಾ ಇದ್ವಿ. ಮುಳ್ಳಯ್ಯನಗಿರಿ ಬೆಟ್ಟ ಹತ್ಬೇಕಾದ್ರೆ ಅರ್ಧ ರೀಚ್ ಆದ್ಮೇಲೆ ಸೀತಾಳಯ್ಯನಗಿರಿ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರೋದೇ ಸೀತಾಳಯ್ಯನಗಿರಿ. ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ಹೋಗ್ಬೇಕಾದ್ರೆ ವ್ಯೂ ಅಂತೂ ಇನ್ನ ನೆಕ್ಸ್ಟ್ ಲೆವೆಲ್. ಸೀತಾಳಯ್ಯನಗಿರಿಯಲ್ಲಿ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಮುಳ್ಳಯ್ಯನಗಿರಿಗೆ 3 ಕಿಲೋಮೀಟರ್ ಆಗುತ್ತೆ. ಇವಾಗ ನಿಮ್ಗೆ ಏನಲ್ಲಿ ಬೆಟ್ಟ ಕಾಣಿಸ್ತಿದೆ ಅದೇ ಮುಳ್ಳಯ್ಯನಗಿರಿ. ಇಲ್ಲಿವರೆಗಷ್ಟೇ ಕಾರಲ್ಲಿ ಬರಕಾಗುತ್ತೆ. ಇನ್ಮೇಲೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಏನಾದ್ರೂ ಟ್ರೆಕ್ ಮಾಡ್ಬೇಕು ಅಂತ ಅನ್ಸಿದ್ರೆ ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿವರೆಗೂ ಟ್ರೆಕ್ ಮಾಡ್ಕೊಂಡೇ ಹೋಗ್ಬೋದು. ಇಲ್ಲಿ ಯಾವುದೇ ಪಾರ್ಕಿಂಗ್ಗೆ ಚಾರ್ಜಸ್ ಇರಲ್ಲ. ಫೈನಲಿ ಹೈಯೆಸ್ಟ್ ಪೀಕ್ ಇಂದ ಕರ್ನಾಟಕ ಮುಳ್ಳಯ್ಯನಗಿರಿ ಬೆಟ್ಟನ ತಲುಪಿದೀವಿ. ಇಲ್ಲಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇದು ಸಿ ಲೆವೆಲ್ ಇಂದ 1930 ಮೀಟರ್ ಎತ್ತರದಲ್ಲಿದೆ. ಈ ರೀತಿಯಾಗಿ ಸ್ಟೆಪ್ಸ್ ಇದ್ದು ಮಳೆಗಾಲದಲ್ಲಿ ಬಂದ್ರೆ ಚಿಂದಿ ವ್ಯೂ ಅಂತಾನೆ ಹೇಳ್ಬೋದು. ಮುಳ್ಳಯ್ಯನಗಿರಿ ಅರ್ಧ ದಾರಿಗೆ ರೀಚ್ ಆದ್ಮೇಲೆ ನಿಮ್ಗೆ ಈ ರೀತಿಯಾಗಿ ವ್ಯೂ ಕಾಣಿಸುತ್ತೆ. ಅರ್ಧ ದಾರಿಗೆ ಬಂದ ತಕ್ಷಣ ರೆಸ್ಟ್ ಮಾಡೋಣ ಅಂದ್ರಲ್ಲ ಮಂಗಳಮ್ಮ, ಯಾಕೆ ಟಯರ್ಡ್ ಆಗ್ತಿದೆ ಆ್ಯಕ್ಚುಲಿ. ಮಧ್ಯಾಹ್ನ ಬಂದ್ಬಿಟ್ಟಿದ್ದೀವಿ ನಾವು ಹೇಳ್ಬೇಕಂತ ಹೇಳಿದ್ರೆ. ತುಂಬ ಚೆನ್ನಾಗಿದೆ. ವ್ಯೂ ಹೆಂಗಿದೆ?
ಫೈನಲಿ ಮುಳ್ಳಯ್ಯನಗಿರಿ ಪೀಕ್ನ ತಲುಪಿದೀವಿ. ಹಾಗೆ ಇಲ್ಲೊಂದು ಟೆಂಪಲ್ ಸಹ ಇದೆ. ಮುಳ್ಳಯ್ಯನಗಿರಿ ಮುಗಿಸಿ ನಾವು ಹೊರಟಿರೋದು ಬಾಬಾ ಬುಡನ್ಗಿರಿ ನೋಡಕ್ಕೆ. ನಾವಿವಾಗ ಹೋಗ್ತಿರೋದು ಬಾಬಾ ಮುಳ್ಳಯ್ಯನಗಿರಿ. ಬುಡನ್ಗಿರಿ ಮಂಗಳಮ್ಮ ಇದು ಹಿಂಗೆ ಬರುತ್ತೆ. ಬಾಬಾ ಬುಡನ್ಗಿರಿ ಇಲ್ಲಿ ಓದ್ಕೊಂತೀನಿ. ರಸ್ತೆ ಕುಸಿದಿದೆ, ಅದು ಏನ್ ಓದ್ತೀರಾ ಅಲ್ಲಿ? ಬಾಬಾ ಬುಡನ್ಗಿರಿಗೆ ಹೋಗ್ಬೇಕಾದ್ರೆ ಹೋಗ್ತಾ ದಾರಿಲಿ ನಿಮ್ಗೆ ಹೊನ್ನಮ್ಮನ್ ಕೆರೆ ಸಿಗುತ್ತೆ. ಈ ಪ್ಲೇಸ್ ಶೂಟಿಂಗ್ ಸ್ಪಾಟ್ಗೆ ತುಂಬಾ ಫೇಮಸ್. ಮೂವಿ ತೆಗ್ದಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಫಸ್ಟ್ ನಾವು ನೋಡಿರೋದು ಮುಳ್ಳಯ್ಯನಗಿರಿ ಪೀಕ್. ಇದು ಭೂಮಿ ಏನೋ ಒಂದು ಅದೇ ಫಸ್ಟ್ ಪ್ಲೇಸ್. ಓಕೆ. ಸಿರಿ ಕಾಫಿ ಸಿರಿ ಫಸ್ಟ್ ನೋಡಿದ್ದು ಚಿಕ್ಕಮಗಳೂರು ಸಿರಿ ಮನೆ, ನೆಕ್ಸ್ಟು ಸೀತಾಳಯ್ಯನಗಿರಿ ಮತ್ತೆ ಮುಳ್ಳಯ್ಯನಗಿರಿ ನೋಡ್ಕೊಂಡು ಹೊನ್ನಮ್ಮನ ಕೆರೆ ನೋಡ್ಕೊಂಡು ಇವಾಗ ಬಾಬಾ ಬುಡನ್ಗಿರಿ. ಇವಾಗ ನಾವು ಬಾಬಾ ಬುಡನ್ಗಿರಿಗೆ ಹೋಗ್ತಾ ಇದೀವಿ. ಅದು ಕಾಣಿಸ್ತಿದೆಯಲ್ಲ ಅದೇ ಪೀಕ್. ನೆಕ್ಸ್ಟ್ ಅದ್ರ ಹತ್ರ ಹೋಗಿದ್ಮೇಲೆ ನಿಮಗೆ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಬಾಬಾ ಬುಡನ್ಗಿರಿ ಅನ್ನೋ ಹೆಸರು ಹೇಗ್ ಬಂತು ಅಂದ್ರೆ, ಬಾಬಾ ಬುಡನ್ ಅನ್ನೋ ವ್ಯಕ್ತಿ ಇಸ್ಲಾಂ ಧರ್ಮದವರು ಅರಾಬಿಕ್ ಕಂಟ್ರಿಯಿಂದ ಬಂದು ಇಲ್ಲಿ ಕಾಫಿನ ಬೆಳೆಯಕ್ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಅದರಿಂದ ಚಿಕ್ಕಮಗಳೂರು ಕಾಫಿಗೆ ಹೆಸರುವಾಸಿಯಾಗಿದೆ ಅನ್ನೋ ದಂತಕತೆ ಇದೆ. ಇದು ಎಷ್ಟು ಮಟ್ಟಕ್ಕೆ ಸುಳ್ಳು ನಿಜ ಅನ್ನೋದು ನನ್ಗೂ ಗೊತ್ತಿಲ್ಲ. ಬಾಬಾ ಬುಡನ್ಗಿರಿ ಆಕ್ಚುಲಿ ಅದೊಂದು ದರ್ಗಾ. ಇಲ್ಲಿಗೆ ಹಿಂದೂ ಮುಸ್ಲಿಮ್ಸ್ ಇಬ್ರು ಧರ್ಮದವರು ಬರ್ತಾರೆ. ಪಕ್ಕದಲ್ಲೇ ದತ್ತಪೀಠ ಅನ್ನೋ ಪ್ಲೇಸ್ ಇದೆ. ದತ್ತಪೀಠದಲ್ಲಿ ಬಾಬಾ ಬುಡನ್ ಅವರ ಶಿಷ್ಯಂದ್ರನ್ನ ಮಣ್ ಮಾಡಿರೋ ಪ್ಲೇಸ್. ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಮಾಣಿಕ್ಯದಾರ. ಬಾಬಾ ಬುಡನ್ಗಿರಿಯಿಂದ ಸ್ವಲ್ಪ ಮೇಲ್ ಹತ್ತಿದ್ರೆ ಮಾಣಿಕ್ಯದಾರ ಸಿಗುತ್ತೆ. ಅಲ್ಲಿ ಕಾಣಿಸ್ತಿರೋದು ಬಾಬಾ ಬುಡನ್ಗಿರಿ ಪೀಕ್. ನಾವು ಲಾಸ್ಟ್ ಹೋಗ್ತಾ ಇರೋ ಪ್ಲೇಸ್ ಜರಿ ಫಾಲ್ಸ್. ಇದಕ್ಕೆ ನಾವು ಅವ್ರದೇ ಜೀಪಲ್ಲಿ ಹೋಗ್ಬೇಕು. ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಹೇಳ್ತೀನಿ.
ನಿಜ ಎಷ್ಟು ಕಷ್ಟ ಇದೆ ದೇವ್ರಾಣೆ ಬರ್ತಿರ್ಲಿಲ್ಲ. ತಲೆ ಸುತ್ತಾ ಇತ್ತು, ಇವಾಗೆಲ್ಲ ಸುತ್ತುತ್ತದೆ. ಇವಾಗ ನಾವು ಆಫ್ ರೋಡಿಂಗ್ ಮಾಡ್ಕೊಂಡು ಜರಿ ಫಾಲ್ಸಿಗೆ ಬಂದಿದ್ದೀವಿ. ಆಫ್ ರೋಡಿಂಗ್ ಅಂತೂ ಚಿಂದಿ ಆಗಿತ್ತು. ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ ಮಂಗಳಮ್ಮ ಅವರು. ಹೇಳಿ. ಇಲ್ಲಿದ್ ಮಾತ್ರ ಹೇಳ್ಬೇಕು, ಎಲ್ಲ ಫುಲ್ ಹೇಳ್ಬೇಕು. ಓವರ್ ಆಲ್ ಜರಿ ಫಾಲ್ಸ್ ಆಫ್ ರೋಡಿಂಗ್ ಮಾತ್ರ ಹೇಳಿ. ಜೆರಿ ಫಾಲ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾವೊಂದು ಜೀಪ್ ಫಾಲ್ಸ್ ಬಗ್ಗೆ ಹೇಳ್ಬೇಡಿ, ಜೀಪಲ್ಲಿ ಇದ್ರ ಬಗ್ಗೆ ಹೇಳಿ. ಆಫ್ ರೋಡಿಂಗ್ ಜೀಪಲ್ಲಿ ಬಂದ್ವಿ. ಆಫ್ ರೋಡಿಂಗು ಜೀವ ಬಾಯಿಗೆ ಬಂದು ಹೋಗಿದೆ. ಅದು ಯಾವ ರೇಂಜ್ಗೆ ಅಂತಂದ್ರೆ ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಫ್ರೀಯಾಗಿ ಅಳ್ಳಾಡ್ತಾ ಇದ್ದವು ಬೇಜಾನು. ಆದರೆ ತಡ್ಕೊಂಡು ಕಷ್ಟಪಟ್ಟು ಬಂದಿದ್ದೀವಿ. ಮುಂದೆ ಜರಿ ಫಾಲ್ಸ್ ನೋಡ್ಕೋಗ್ತೀವಿ ಅಷ್ಟೇ. ಜರಿ ಫಾಲ್ಸಿಗೆ ಬರಬೇಕಂದ್ರೆ ಇದು ಪ್ರೈವೇಟ್ ಪ್ಲೇಸ್, ಸೊ ನಮ್ಮದು ಓನ್ ವೆಹಿಕಲ್ಸ್ ಎಲ್ಲ ಅಲೋ ಇರಲ್ಲ. ಇಲ್ಲಿ ಜೀಪಲ್ಲೇ ಬರ್ಬೇಕು ನಾವು. ಇವ್ರದ್ದು ಗೌರ್ಮೆಂಟ್ ಜೀಪ್ ಇರುತ್ತೆ, ಅದನ್ನು ನಾವು ಹೈರ್ ಮಾಡಬೇಕು. ಪರ್ ಪರ್ಸನ್ ಅಲ್ಲ, ಪರ್ ಜೀಪ್ 800 rupees. ಬಟ್ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ 5 members ಬರಲಿ, 2 members ಬರಲಿ, 1 member ಬರಲಿ, 800 rupees ನೀವು ಪೇ ಮಾಡಲೇಬೇಕು. ಅಪ್ ಆ್ಯಂಡ್ ಡೌನು. ಅಪ್ ಆ್ಯಂಡ್ ಡೌನ್. ಒಂದು ಇಂಪಾರ್ಟೆಂಟ್ ಏನು ಹೇಳ್ಬೇಕಂತ ಹೇಳಿದ್ರೆ ಓನ್ ವೆಹಿಕಲ್ಸಲ್ಲಿ ಬರೋದು ತುಂಬಾ ಕಷ್ಟ. ಆ್ಯಕ್ಚುಲಿ ಅವ್ರು ಏನು ಜೀಪ್ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೊಂಡ್ರೆ ಕಷ್ಟ ಅಲ್ಲ, ಬರೋಕ್ಕೆ ಆಗಲ್ಲ. ಬರೋಕ್ಕೆ ಆಗೋದೇ ಇಲ್ಲ. ಓನ್ ವೆಹಿಕಲಲ್ಲಿ ಆ ಜೀಪ್ನೇ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಂತ ಅನಿಸುತ್ತೆ. ಒಳ್ಳೇದಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ಅದೇ ಜೀಪ್ ನೀವು ಹೈರ್ ಮಾಡಬೇಕು. ಸೊ ಇಲ್ಲಿಂದ ಸ್ವಲ್ಪ ವ್ಯೂ ಕಾಣಿಸ್ತದೆ, ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿಂದ ಬಂದು 2 minutes ನಡ್ಕೊಂಡು ಹೋಗ್ಬೇಕು ಅಂದರು. ಇವಾಗ 2 minutes ಆಗುತ್ತಾ 20 minutes ಆಗುತ್ತಾ ನಾವು ಹೋಗಿದ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಹೇಳೋದು ಮರ್ತ್ವಿ, 800 rupees ಪೇ ಮಾಡಿರ್ತೀವಿ, ಅದಕ್ಕೆ ನಮಗೆ ಅವರು ಟೋಕನ್ ಕೊಡ್ತಾರೆ. ಈ ಕಡೆಯಿಂದ ಬಿಟ್ಟು ಅವರು ಹೊರಟೋಗ್ತಾರೆ. ಸೊ ಆ ಟೋಕನ್ ಇಟ್ಕೊಂಡಿದ್ರೆ ನೆಕ್ಸ್ಟ್ ನಾವು ಯಾವ ಜಿಪ್ ಬೇಕಾದರೂ ಹತ್ಕೋಬೋದು. ಆ ಟೋಕನ್ ಕಳ್ಕೊಂಡ್ರೆ ನೀವು ಮತ್ತೆ ಪೇ ಮಾಡಬೇಕಾಗುತ್ತೆ. ಸೊ ಅಷ್ಟೇ. ಹೇಗಿರುತ್ತಪ್ಪ ಫಾಲ್ಸ್ ಅಂತ ಅನ್ಕೊಂಡಿದ್ವಿ, ಬಟ್ 800 rupeesಗೆ ಕಂಪ್ಲೀಟ್ ಪೈಸಾ ವಸೂಲ್ ಜಾಗ ಇದು. ನಾನಂತೂ ಈ ಪ್ಲೇಸ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಆ ಪ್ಲೇಸ್ ನೋಡಿದ ತಕ್ಷಣ ಕಳೆದೋಗೋದಂತೂ ಗ್ಯಾರಂಟಿ. ನಾವಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದ ಪ್ಲೇಸ್ ಅಂದರೆ ಇಲ್ಲಿ ಅಂತ ಹೇಳ್ಬೋದು. ಹೋಗ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಪ್ಲೇಸ್ ನೋಡಿದ್ವಿ ಅಂತ ಒಂದು ಆತ್ಮ ತೃಪ್ತಿ ಅನ್ನೋದಂತೂ ಆಯಿತು. ನಾವು ಅಲ್ಲಿಂದ 800 rupees ಕೊಟ್ಟು ಬಂದಿದ್ದು ತುಂಬ ವರ್ತ್ ಅನಿಸ್ತು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಬಟ್ ತುಂಬ ಆಟ ಆಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಹಲ್ಲೋ ಹಲ್ಲೋ ಹಲ್ಲೋ, ನಿನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತು ಚಮ್ಮಕ ಚೆಲ್ಲೋ. ಹೇಳೇ ನಂದಿನಿ ಹೋ ನಂದಿನಿ. ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್ ಹಾಗೂ